ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಾಸಿ.in ವೆಬ್ಸೈಟಲ್ಲಿ ಹೇಗೆ ಕೋರ್ಸ್ ಮೆಟೀರಿಯಲ್ಸ್ನ ಆಕ್ಸೆಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಗೂಗಲ್ ಸರ್ಚ್ ಎಂಜಿನ್ಗೆ ಹೋಗಿ ರಾಸಿ.in ಅಂತ ಟೈಪ್ ಮಾಡಿ. ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ರಿಸೋರ್ಸಸ್ ಅನ್ನುವಂತ ಒಂದು ಟ್ಯಾಬ್ ಇದೆ. ಇಲ್ಲಿ ಇ ಕಂಟೆಂಟ್ ಮತ್ತೆ ಕೋರ್ಸ್ ಮೆಟೀರಿಯಲ್ ಎರಡು ಆಪ್ಷನ್ ಇದೆ. ಸೊ ಈ ಕಂಟೆಂಟ್ ಅಂತ ಹೇಳಿದ್ರೆ ನಿಮಗೆ ವಿಡಿಯೋ ಕೋರ್ಸಸ್ ಸಿಗುತ್ತೆ. ಅದನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ. ಸೊ ಕೋರ್ಸ್ ಮೆಟೀರಿಯಲ್ ಅಂತ ಹೋದ್ರೆ ನಿಮಗೆ PDF ಫೈಲ್ ಸಿಗುತ್ತೆ. ಸೊ ಅದನ್ನ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಕೋರ್ಸ್ ಮೆಟೀರಿಯಲ್ ಕ್ಲಿಕ್ ಮಾಡಿ. ಸೊ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಗೆಟ್ ಇನ್ ಟಚ್ ಅಂತ ಹೇಳಿ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ. ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಡಿ. ನಾನು ಆಲ್ರೆಡಿ ಗೂಗಲ್ ಅಲ್ಲಿ ಸೇವ್ ಮಾಡಿರುವಂತ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಇದು ನನ್ನ ಡೀಟೇಲ್ಸ್. ಸೊ ನೀವು ಸ್ಟೂಡೆಂಟ್ ಅಂತಾನೆ ಕೊಡಿ, ಸ್ಟೂಡೆಂಟ್ಸು. ಸೊ ಸಬ್ಮಿಟ್ ಅಂಡ್ ಡೌನ್ಲೋಡ್ ಅಂತ ಕೊಟ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇದರ ಕೋರ್ಸ್ ಮೆಟೀರಿಯಲ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸುಮಾರು PDFs ನಿಮಗೆ ಸಿಗುತ್ತೆ ಫ್ರೀಯಾಗಿ. ಸೊ ಇಲ್ಲಿ ಮೇಲೆ ಪಾರ್ಟಿಸಿಪೆಂಟ್ ಹ್ಯಾಂಡ್ ಬುಕ್ ಅಂತ ಒಂದು ಇದೆ. ಇಲ್ಲಿ ಸಾಕಷ್ಟು PDFs ಇರುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸಿಸ್ಟಮ್ ಅಲ್ಲಿ. ಸೊ ಇದು ಮೊಬೈಲ್ ಅಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು. ಮೊಬೈಲ್ ಅಲ್ಲಿ ನೀವು ಕ್ರೋಮ್ ಬ್ರೌಸರ್ ಅಥವಾ ಎಡ್ಜ್ ಬ್ರೌಸರ್ಗೆ ಹೋಗಿ ರಾಸಿ.in ಅಂತ ಸರ್ಚ್ ಮಾಡಿದ್ರೆ ಮೊದಲನೇ ಲಿಂಕ್ ಆಕ್ಸೆಸ್ ಮಾಡಿ ಈಗ ಈ ತರ ಓಪನ್ ಮಾಡ್ಕೋಬಹುದು. ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ತರ ನಿಮ್ಗೆ ಸಾಕಷ್ಟು PDF ಬುಕ್ಸ್ ಸಿಗುತ್ತೆ. ಸೊ ಹೀಗೆ ಕೋರ್ಸ್ ಮೆಟೀರಿಯಲ್ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಪಾರ್ಟಿಸಿಪೆಂಟ್ ಹ್ಯಾಂಡ್ ಬುಕ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಸುಮಾರು PDFs ಇದೆ. ಅದರಲ್ಲಿ ಒಂದು ಕ್ಲಿಕ್ ಮಾಡ್ತೀನಿ. ಡೀಟೇಲ್ ಸ್ಟೋರ್ ಆಪರೇಷನ್ಸ್ ಅಸಿಸ್ಟೆಂಟ್ ಅಂತ ಇದೆ. ಹೀಗೆ ಓಪನ್ ಆಗುತ್ತೆ. ಇದನ್ನ ಡೌನ್ಲೋಡ್ ಮಾಡೋಣ. ಇಲ್ಲಿ ಆರೋ ಮಾರ್ಕ್ ಇದೆ. ಆಲ್ರೆಡಿ ಡೌನ್ಲೋಡ್ ಆಗಿದೆ. ಡೆಸ್ಕ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡ್ತೀನಿ. ಮಾಡಿದಾಗ ಹೀಗೆ ಒಂದು PDF ಓಪನ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇದೆ ಡೀಟೇಲ್ ಸ್ಟೋರ್ ಆಪರೇಷನ್ಸ್ ಬಗ್ಗೆ. ಸೊ ಇದನ್ನ ನೀವು ಸಮ್ಮರೈಸ್ ಹೇಗ್ ಮಾಡೋದು ಅಂತಾನು ನಾನು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಇದು ಸುಮಾರು 180 ಪೇಜಸ್ ಇದೆ. ಸೊ ಜಸ್ಟ್ ನೀವು ಥ್ರೂ ಮಾಡಿ ಏನಿದೆ ಅಂತ ನೋಡಿ ಸಾಕು. ಸೊ ನೋಡ್ಕೊಂಡು ಕ್ಲೋಸ್ ಮಾಡ್ತೀನಿ. ನೋಟ್ಬುಕ್ LM ಅಂತ ಒಂದು ಆ್ಯಪ್ ಇದೆ. ಮತ್ತೆ ಗೂಗಲ್ಗೆ ಹೋಗಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಟ್ರೈ ನೋಟ್ಬುಕ್ LM. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನಾನು ಲಾಗಿನ್ ಇದೆ. ನೀವು ಹೊಸದಾಗಿ ಯೂಸ್ ಮಾಡಬೇಕಾದ್ರೆ ಗೂಗಲ್ ಜಿಮೇಲ್ ಲಾಗಿನ್ ಅಲ್ಲಿ ಲಾಗಿನ್ ಆಗಬೇಕು. ಇಮೇಲ್ ID ಕೊಟ್ಟು ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಈಗ ಓಪನ್ ಆಗುತ್ತೆ ಅಪ್ಲೋಡ್ ಸೋರ್ಸಸ್ ಅಂತ ಹೇಳಿ. ಅಂದ್ರೆ ಈ ನೋಟ್ಬುಕ್ LM ಯಾವ ತರ AI ಆ್ಯಪ್ ಅಂದ್ರೆ ನೀವು ಕೊಟ್ಟಂತ PDF ಅಥವಾ
ವರ್ಡ್ ಫೈಲ್ ಬೇಸಿಸ್ ಮೇಲೆ ಅದು ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಈಗ ನಾನು ಆ ಡೌನ್ಲೋಡ್ ಮಾಡಿದಂಥ PDF ಫೈಲ್ನ ಅಪ್ಲೋಡ್ ಮಾಡ್ತೀನಿ. ಡೀಟೇಲ್ ಸ್ಟೋರ್ ಆಪರೇಷನ್ಸ್ ಅಸಿಸ್ಟೆಂಟ್ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ನಾವು ಕ್ವೆಶನ್ ಟೈಪ್ ಮಾಡೋಣ. ಅಪ್ಲೋಡ್ ಆಗಿದೆ ಅದು. ಅದೇ ಸಮರಿ ಕೊಡ್ತಾ ಇದೆ. It is an excerpt from participant handbook titled Retail Store Operations Assistant version 3.0. ಸೊ ಇದು ಆ ಬುಕ್ನ ಸಮ್ಮರಿ, ಬುಕ್ಕಲ್ಲಿ ಏನಿದೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ನೀವು ಯಾವುದೇ ಕ್ವೆಶನ್ ಅನ್ನ ಟೈಪ್ ಮಾಡಬಹುದು ಆ ಬುಕ್ಕಲ್ಲಿ ಇರುವಂತ ಇನ್ಫಾರ್ಮೇಶನ್. ಸೊ ನಾನೀಗ ಒಂದು ಕ್ವೆಶ್ಚನ್ ಕೇಳ್ತೀನಿ. Give the summary of the book in about 700 words. Give the summary of the book in about 700 words. ಏನು ಕೊಡ್ತಾವ? ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನ ನೀವು ಮೊಬೈಲಲ್ಲೂ ಮಾಡಬಹುದು. ಸೊ ಗೂಗಲ್ ಸರ್ಚ್ಗೆ ಹೋಗಿ ನೀವು ನೋಟ್ಬುಕ್ ಎಲಮ್ ಅಂತ ಸರ್ಚ್ ಕೊಟ್ರೆ ಅದರಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ಇದು ಸಮ್ಮರಿ, ಇಂಟ್ರೊಡಕ್ಷನ್ ಟು ರಿಟೇಲ್ ಅಂಡ್ SOA ರೋಲ್. SOA ಅಂದ್ರೆ ಸ್ಟೋರ್ ಆಪರೇಷನ್ಸ್ ಅಸಿಸ್ಟೆಂಟ್. ಸೊ ನೋಡಿ, ಅದು ಕಂಟೆಂಟ್ ನ ಸಮ್ಮರಿ ಕೂಡ ಕೊಟ್ಟಿದೆ 700 ವರ್ಡ್ಸ್ ಅಲ್ಲಿ. ಸೊ ಹೀಗೆ ಆ ಬುಕ್ ಅಲ್ಲಿ ಇರುವಂತ ಕಂಟೆಂಟ್ ಇದು. ಇದರಲ್ಲಿ ನಿಮ್ಗೆ ಏನಾದ್ರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ನೀವು ಕ್ವೆಶ್ಚನ್ ಕೇಳ್ಬೋದು. ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ ಇಲ್ಲಿ, ಸೊ ಅದರಲ್ಲಿ ಕ್ವೆಶ್ಚನ್ ಕೇಳ್ಬೋದು, ಅದು ಆನ್ಸರ್ ಮಾಡುತ್ತೆ. ಮತ್ತೆ ಆ ಬುಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದಂತ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಕೂಡ ಇಲ್ಲಿ ಟೈಪ್ ಮಾಡಿ ಕೇಳ್ಬೋದು. ಹಾಗೇನೆ ನೀವು ಇಲ್ಲಿ ನಿಮ್ಗೆ ಸಮ್ಮರಿ ಇಷ್ಟ ಆದ್ರೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಪ್ಷನ್ ಇದೆ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ಮತ್ತೆ ಗೂಗಲ್ಗೆ ಹೋಗಿ, ಗೂಗಲ್ಗೆ ಹೋಗಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂತ ಕೊಡ್ತೀನಿ. ಅಲ್ಲಿ ಸ್ವಲ್ಪ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡುವಂತ ಆಪ್ಷನ್ ಇದೆ. ಟ್ರಾನ್ಸ್ಲೇಟ್ ಮಾಡ್ಕೋ. 3900 ಕ್ಯಾರೆಕ್ಟರ್ ಲಿಮಿಟ್ ಇದೆ. ಓಕೆ, ಒಂದು ಸ್ವಲ್ಪ ಡಿಲೀಟ್ ಮಾಡ್ತೀನಿ. 3900 ಕ್ಯಾರೆಕ್ಟರ್ಸ್ ಅಷ್ಟೇ ಕೊಡೋಕ್ಕಾಗೋದು ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ. ಸ್ವಲ್ಪ ಡಿಲೀಟ್ ಮಾಡೋಣ. ಇಷ್ಟು ಮಾತ್ರ ಕೊಡ್ತೀನಿ. ಟ್ರಾನ್ಸ್ಲೇಟರ್ ಡಿಡ್ ನಾಟ್ ರೆಸ್ಪಾಂಡ್. ಓಕೆ, ಗೂಗಲ್ ಟ್ರಾನ್ಸ್ಲೇಟರ್ ವರ್ಕ್ ಮಾಡಲಿಲ್ಲ ಅಂದ್ರೆ ಬೇರೆ ಆಪ್ಷನ್ಸ್ ಕೂಡ ಇದೆ. ಈ ಟೈಮಲ್ಲಿ ಯಾಕೋ ಅದು ವರ್ಕ್ ಮಾಡ್ತಾ ಇಲ್ಲ. ಸೊ ಕ್ವಿಲ್ ಬಾಟ್ ಅಂತ ಒಂದು ಆಪ್ಷನ್ ಇದೆ. ಈ ತರ ಲಾಗಿನ್ ಆಗ್ಬೇಕಾಗುತ್ತೆ ಈ ಕ್ವಿಲ್ ಬಾಟ್ ಆಪ್ಗೆ. ಕ್ವಿಲ್ ಬಾಟ್ ಅನ್ನುವಂತ ಒಂದು ಆಪ್ ಇದೆ. ಇಲ್ಲಿ
ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಇದರಲ್ಲೂ ಕೂಡ ಮಾಡ್ಬೋದು. 5000 ಕ್ಯಾರೆಕ್ಟರ್ಸ್ ಲಿಮಿಟ್ ಇದು. ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಂಡು ಟ್ರಾನ್ಸ್ಲೇಟ್ ಮಾಡುತ್ತೆ ನೋಡಿ ಹೀಗೆ. ಸೊ ಈ ತರ ಟ್ರಾನ್ಸ್ಲೇಷನ್ ಸಿಗುತ್ತೆ. ಇದನ್ನ ನೀವು ಎಡಿಟ್ ಮಾಡ್ಕೋಬಹುದು ವರ್ಡಿಗೆ ಕಾಪಿ ಮಾಡಿ. ಸೊ ಈ ತರ ಟ್ರಾನ್ಸ್ಲೇಷನ್ ಸಿಗುತ್ತೆ. ಓಕೆ, ಸೊ ಹೀಗೆ ನೀವು ನೋಟ್ಬುಕ್ ಎಲ್ಎಂ ಅಲ್ಲಿ ಕ್ವೆಶ್ಚನ್ಸ್ ನ ಕೇಳಿ ಅದು ಕೊಟ್ಟಂತ ರೆಸ್ಪಾನ್ಸಸ್ ನ ಕಾಪಿ ಮಾಡಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡಕ್ಕೆ ನಿಮ್ಗೆ ಸಾಕಷ್ಟು ನೋಟ್ಸ್ ನ ಪ್ರಿಪೇರ್ ಮಾಡುವಂತ ಆಪ್ಷನ್ ಇದೆ. ಫಿಲ್ ಬಾಟ್ ಬಿಟ್ರೆ ನಿಮ್ಗೆ ಬೇರೆ ಆಪ್ಷನ್ಸ್ ಇದೆ. ಸೂಪರ್ ನೋವಾ ಎ ಇದೆ, ಹಾಗೆ ಇಂಡಿಯಾ ಟೈಪಿಂಗ್ ಅಂತ ಒಂದು ವೆಬ್ಸೈಟ್ ಇದೆ, ಅದು ಚೆನ್ನಾಗಿದೆ. ಆದ್ರೆ ಅದರೆಲ್ಲ ಕ್ಯಾರೆಕ್ಟರ್ ಲಿಮಿಟ್ಸ್ ಇರುತ್ತೆ. ನೀವು ಪ್ರೋ ತಗೋಬೇಕಾಗತ್ತೆ. ಪ್ರೋ ಏನ್ ತಗೊಳೋದು ಬೇಡ. ಲಿಮಿಟ್ಸ್ ಅಲ್ಲೇ ನಾವು ವರ್ಡಿಗೆ ಕಾಪಿ ಮಾಡಿ ಮಾಡ್ಬೋದು. ಪ್ರತಿಯೊಂದು ಒಂದೊಂದು ದಿನ ಇಷ್ಟಿಷ್ಟು ಅಂತ. ಓಕೆ.